ಸಕಲ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಮೊದಲ ಆದ್ಯತೆ ಸಮುದಾಯದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಾಗಿದೆ. ಪೀಠದ ಘನತೆ ಗೌರವವನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕಾಗಿದೆ. ಆತ್ಮೀಯ ಸದ್ಭಕ್ತರೇ, ತಾವು ಪೀಠಕ್ಕೆ ಆಗಮಿಸಬೇಕು. ತಾವು ಉತ್ತಿ ಬಿತ್ತಿ ಬೆಳೆದು ತಮ್ಮ ಮೈಬಣ್ಣವನ್ನು ಭೂಮಿಗೆ ಕೊಟ್ಟು ಭೂಮಿಯ ಮೈಬಣ್ಣ ತಾವು ತೆಗೆದುಕೊಂಡು ಬೆವರ ಹನಿಯನ್ನು ಸುರಿಸಿ ಧಾರಾಳವಾಗಿ ದವಸ ಧಾನ್ಯಗಳನ್ನು ಎಡೆಮಾಡಿ ತನು ಮನ ಧನದ ಮೂಲಕ ಸೇವೆಯನ್ನು ಸಲ್ಲಿಸಿದಿರಿ. ಅದರಿಂದ ಇವತ್ತು ಶ್ರೀಪೀಠ ಭವ್ಯವಾಗಿ ದಿವ್ಯವಾಗಿ ಕಂಗೊಳಿಸ್ತಾ ಇದೆ. ಆ ಕಾರಣಕ್ಕಾಗಿ ಈ ಪೀಠದಲ್ಲಿ ತ್ರಿವಿಧ ದಾಸೋಹ ಆರಂಭವಾಗಿದೆ. ಅನ್ನದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ. ಇದು ಪಂಚದಾಸೋಹ ಪೀಠ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದರೆ ಆರೋಗ್ಯ ದಾಸೋಹ ಮತ್ತು ಆಧ್ಯಾತ್ಮ ದಾಸೋಹ ಅಂತ. ಆ ಹಿನ್ನೆಲೆಯಲ್ಲಿ ತಾವು ಪೀಠಕ್ಕೆ ಬನ್ನಿ, ಇಲ್ಲಿ ಬಂದು ಉಳಿದುಕೊಂಡು ಪೂಜೆಯನ್ನು ಸಲ್ಲಿಸಿ ನಮ್ಮ ಲಿಂಗೈಕ್ಯ ಮಹಾಂತಪ್ಪಗಳ ಅವಿಮುಕ್ತ ಕ್ಷೇತ್ರದ ಮಹಾಗದ್ದುಗೆ ಇದೆ. ಅವರ ಆಶೀರ್ವಾದವನ್ನು ತಾವೆಲ್ಲ ಪಡ್ಕೊಳ್ಳಿ. ನಾವು ಪೀಠದಲ್ಲೇ ಇದ್ದೇವೆ, ಪೀಠದಲ್ಲೇ ಇರುತ್ತೇವೆ. ಹಾಗಾಗಿ ನಿಂದೆ ಮಾತುಗಳಿಗೆ, ದ್ವೇಷ ಸಾಧನೆಗೆ ಸಮಯವಿಲ್ಲ. ನಿಂದಕರೇ ನಮ್ಮ ವಂದಕರು, ಅವಮಾನವೇ ನಮಗೆ ಸನ್ಮಾನ, ಮುಳ್ಳಿನ ಹಾದಿಯೇ ರಾಜಬೀದಿ ಅಂಥೇಳಿ ಭಾವಿಸಿ ಬದುಕುತ್ತಿರುವಂಥವ್ರು ನಾವು. ನಮ್ಮ ಮುಂದೆ ಸಾಕಷ್ಟು ಮಾಡುವಂತಹ ಕಾರ್ಯ ಬಾಹುಳ್ಯ ಇದೆ. ಈಗ ಆಗಿರೋದು ಸಾಸಿವೆಯಷ್ಟು ಆಗಿಲ್ಲ. ನಾವು ಮಾಡಬೇಕಾದ್ರೆ ಸಾಗರಷ್ಟು ಕಾರ್ಯವಿದೆ. ಆ ಕಾರ್ಯ ಕಡೆಗೆ ನಾವು ಸಂಪೂರ್ಣವಾಗಿ ನಾವು ತೊಡಸ್ಕೊಳ್ಳೋಣ. ಯಾಕಂದರೆ ಆ ದೂರದೃಷ್ಟಿ ನಮಗಿದೆ. ಈ ಜಗತ್ತನ್ನೆಲ್ಲ ಪ್ರವಾಸವನ್ನು ಮಾಡಿ ಬಾಲ್ಯದ 8 ವರ್ಷದಿಂದ ಇಲ್ಲಿಯವರೆಗೆ ನಾಡಿನ ವಿವಿಧ ಮಠ ಪೀಠ ಆಶ್ರಮಗಳ ಅಧ್ಯಯನ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆ ಜ್ಞಾನದ ಹಸಿವಿಗಾಗಿ ಋಷಿಕೇಶ, ಹರಿದ್ವಾರ, ಹಿಮಾಲಯದ ತೆರಳಿ ಶ್ರೇಷ್ಠ ಗುರು ಮುನಿ ತಪಸ್ವಿಗಳ ಸೇವೆಯನ್ನು ಮಾಡ್ತಾ ಅವರ ಪಕ್ಕದಲ್ಲಿ ಕೂತ್ಕೊಂಡು ಸಾಧನೆಯನ್ನು ಮಾಡಿ ತಾಯ್ನಾಡಿಗೆ ಮರಳಿ ಯೋಗದ ಮೂಲಕ ಜನಗಳಿಗೆ ಯೋಗಯುಕ್ತ ರೋಗಮುಕ್ತ ಅನ್ನುವಂತಹ ಅಭಿಯಾನದೊಂದಿಗೆ ಔಷಧಿ ಇಲ್ಲದ ಆರೋಗ್ಯದ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಕಾಯಕವನ್ನು ಕಳೆದ 1.5 ವರ್ಷದಿಂದ ಮಾಡಿದ್ದೇವೆ. ಪೀಠಕ್ಕೆ 2018ರಿಂದ ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ್ಸಾಪೂರ್ವಕವಾಗಿ ಈ ಮಠದ ಘನತೆಯನ್ನು ಎತ್ತಿಡುವಂತಹದ್ದು. ಸಮುದಾಯದ ಅಸ್ಮಿತೆಯ ಪ್ರಶ್ನೆ ಬಂದಾಗೆಲ್ಲ ಆಯಾ ಸೂಕ್ತ ವೇದಿಕೆಗಳಲ್ಲಿ ಮಾತನಾಡಿ ಸಮುದಾಯಕ್ಕೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಸಂದರ್ಭ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಿಲ್ಲ. ನಮ್ಮ ಹತ್ತಿರ ಪ್ರಶ್ನೆಗಳಿಗೆ ಉತ್ತರ ಇದೆ, ಸಮಸ್ಯೆಗಳಿಗೆ ಸಮಾಧಾನವಿದೆ, ಆತ್ಮೋದ್ಧಾರಕ್ಕೆ ಬೇಕಾದದ್ದೆಲ್ಲವೂ ಇದೆ. ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರಗಳನ್ನು, ಸೂಕ್ತ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನೀಡ್ತೀವಿ ಅಂಥೇಳಿ ತಾವೆಲ್ಲ ಸದ್ಭಕ್ತರು ಪೀಠಕ್ಕೆ ಬನ್ನಿ. ಪೀಠಕ್ಕೆ ಬಂದು ದರ್ಶನ ಆಶೀರ್ವಾದ ಪಡ್ಕೊಂಡು ತಾವೆಲ್ಲ ಪಾವನರಾಗಿ ಅಂಥೇಳಿ ಈ ಮೂಲಕ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.